ಮನೆಗೆ ಪದೇ ಪದೇ ಹಾವುಗಳು ಬರುತ್ತಿವೆ ಎಂದು ಕೇರಳದ ಮಾಂತ್ರಿಕನ ಮೊರೆ ಹೋದ ದಂಪತಿ ಅಕ್ಕಪಕ್ಕದವರಿಗೂ ತಿಳಿಯದಂತೆ ಮನೆಯೊಳಗೆ ಬರೋಬ್ಬರಿ 20 ಅಡಿ ಆಳದ ಬಾವಿ ತೋಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ಅಮ್ಮನಪುರದಲ್ಲಿ ನಡೆದಿದೆ. ಈ ವಿಷಯ ಗೊತ್ತಾಗುತ್ತಿದ್ದಂತೆ ರಾಮಸಮುದ್ರ ಪೊಲೀಸರು ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಅವನು ಸಾಯಿಸೋದು, ಪುನಃ ಇನ್ನೂ ಒಂದು ಹಾವು ಬಂತು, ಅದನ್ನ ತಗೋಗಿ ಸೈಡಿಗೆ ತಗೋಗ್ಬಿಟ್ಟು ಪುನಃ ಸಣ್ಣ ಸಣ್ಣ ಮರಿಗಳೆಲ್ಲ ಇಲ್ಲಿ ಓಡಾಡ್ತಿದ್ವು ಸರ್. ನಮ್ಮ ಅಕ್ಕ ಮರಿಗೋಸ್ಕರ ಎಷ್ಟೋ ದಿನ ಇದು ಮಾಡೀವಿ, ಕಂಟ್ರೋಲೇ ಆಗಲಿಲ್ಲ. ಪುನಃ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡ್ಸಪ್ಪ, ಹಂಗೆ ಮಾಡ್ಸಪ್ಪ, ಹಿಂಗೆ ಮಾಡ್ಸಪ್ಪ ಅಂತಂದು ಪುನಃ ಗುರುಗಳಿಗೆ ಕರ್ಕೊಬಂದು ಪೂಜೆ ಮಾಡಿಸಿ ಅಂತಂದು ನಾವು ಕರ್ಕೊಬಂದು ಪೂಜೆ ಮಾಡಿಸ್ಬಿಟ್ಟು ಗುಂಡಿನ ನೋಡಪ್ಪ ಉತ್ತ ಏನಾರು ಇದ್ದಿದ್ದೆ ಏನೋ ಅಂತ ತೆಗಿಸ್ರು. ನೀರು ತೊಳೆದೆಲ್ಲ ಒಳಗೆ ಹೋಯ್ತದೆ ಸರ್. ತೊಳೆಯೋಕೆ ಹೋದಾಗ ಆಗ ಗುಂಡಿ ತೆಗಿಸೋಕೆ ಇದು ಮಾಡಿದ್ರು ಗುರುಗಳು ಕರ್ಕೊಂಬಂದು ತೆಗಿಸ್ಬಿಟ್ಟು ಪುನಃ ಉತ್ತ ಕಂಡಾಗ ಒಂದು ಸ್ವಲ್ಪ ಮಣ್ಣು ಸಿಕ್ತು. ಪುನಃ ಒಳಗೆ ಪುಸ್ಕಿ ಕಣಗ ಸಿಕ್ತಿತ್ತು. ಆಗ 10 ಗಂಟೆ ಸ್ಟಾಪ್ ಮಾಡಪ್ಪ ಅಂದ್ರೆ ಪುನಃ ಹಂಗೆ ಪುಸ್ಕಿ ಕಣ ಸಿಕ್ತಿತ್ತು. ಪುನಃ ಅಷ್ಟು ತೆಗೆದ್ಬಿಟ್ಟು ಶುಕ್ರವಾರ ದಿನಕ್ಕೆ ಮುಚ್ಚಿಬಿಡಪ್ಪ ಅಂತ ಹೇಳ್ತಾರೆ ಸರ್. ಈ ಶುಕ್ರವಾರ ಮುಚ್ಚಿ ಅಂತೇಳಿ ಅಷ್ಟೇ ಸರ್. ಯಾರು ಗುರುಗಳು ಕೇಳಿದಾರೆ ಸರ್. ನಿಮ್ಗೆ ಹಿಂಗೆ ಪರಿಚಯ ಅಂದ್ರೆ ಬೇರೆಯಿಂದ ನಮ್ಮ ಹುಡುಗ ನಂಬರ್ ತಗೊಂಡಂತ ನಂಬರ್ನಿಂದ ಕರ್ಕೊಬಂದು ಇದು ಮಾಡಿರ ಸರ್. ಏನಾರು ಸಿಕ್ತಾ? ಏನಿಲ್ಲ ಸರ್, ಏನಿಲ್ಲ ಸರ್. ಸಿಗ್ತಾ ಇಲ್ವಾ ಪೂಜಾರಿ ಫೋನ್ ಎತ್ತಿಲ್ಲ ಸರ್. ಫೋನ್ ಎತ್ತಾ ಇಲ್ಲ. ಏನು ಹೇಳ್ತಾರೆ? ಫೋನ್ ಎತ್ತಿಲ್ಲ ಸರ್. ಏನು ಹೇಳ್ತಾರೆ? ಫೋನ್ ಎತ್ತಾ ಇಲ್ಲ. ಆಗ ಗೊತ್ತಾಯಿತು ತಾವು ಮೋಸ ಹೋಗಿರುವುದು. ಮಂತ್ರವಾದಿ ಮಾತು ನಂಬಿ ಪೂಜೆ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಲ್ಲದೆ ವಾಸವಿದ್ದ ಮನೆಯನ್ನು ಹಾಳು ಮಾಡಿಕೊಂಡು ಪರಿತಪಿಸುತ್ತಿದ್ದಾರೆ. ಮಂತ್ರವಾದಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ.